ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟಗೊಂಡಿದೆ. ಕಾರು ಸ್ಫೋಟದಿಂದಾಗಿ ಓರ್ವ ಮೃತಪಟ್ಟಿರೋದ್ರ ಬಗ್ಗೆ ಕೂಡ ಮಾಹಿತಿ ಬರ್ತಿದೆ. 8ಕ್ಕೂ ಹೆಚ್ಚು ವಾಹನಗಳು ಬೆಂಕಿಗೆ ಆಹುತಿಯಾಗಿದೆ. ಇದೇ ಘಟನೆಯಲ್ಲಿ ಹಲವರು ಗಾಯಗೊಂಡಿರೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ 1ರ ಬಳಿ ಸ್ಫೋಟ ಆಗಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಶ್ವಾನದಳ ಸಿಬ್ಬಂದಿ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದಾಗಲೇ 7 ತಂಡ, ಅಗ್ನಿಶಾಮಕ ದಳದ 7 ತಂಡ ಈ ಸ್ಥಳಕ್ಕೆ ಬಂದಿದೆ. ಹಾಗೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಸೆಲ್ ಕೂಡ ಸ್ಥಳಕ್ಕೆ ಆಗಮಿಸಿದೆ, ಪರಿಶೀಲಿಸ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದಿದೆ. ಆ ಘಟನೆ ನಡೆದಿರುವಂತಹ ಸ್ಥಳ ಕೆಲ ಗಂಟೆಗಳ ಹಿಂದೆ ನಡೆದಿರುವಂತಹ ಘಟನೆಯ ಸ್ಥಳ ಈಗ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇದೆ. ಅಕ್ಕಪಕ್ಕದ ಕಾರ್ಗಳಿಗೂ ಕೂಡ ಬೆಂಕಿ ವ್ಯಾಪಿಸ್ಕೊಂಡಿದೆ. ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಅದಷ್ಟು ಸ್ಥಳ. ಬೆಂಕಿಯನ್ನ ತಹಬದಿಗೆ ತರುವುದಕ್ಕೆ ಅಗ್ನಿಶಾಮಕ ದಳ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ. ಬಟ್ ಈ ಸ್ಫೋಟಕ್ಕೆ ಏನ್ ಕಾರಣ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಏನಾಗಿರ್ಬೋದು ಅನ್ನೋದ್ರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ಗಳು ಲಭ್ಯವಾಗಬೇಕಿದೆ. ಅಕ್ಕಪಕ್ಕದಲ್ಲಿರುವಂತಹ 8ಕ್ಕೂ ಹೆಚ್ಚು ವಾಹನಗಳು ಹೊತ್ತಿ ಉರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1 ಆಗುತ್ತೆ. ಅಲ್ಲಿ ನಡೆದಿರುವಂತಹ ಘಟನೆ ಇದು. ನಿಜಕ್ಕೂ ಅಚ್ಚರಿ ಹುಟ್ಟಿಸ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇದೀಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಎನ್ಐಎ, ಎನ್ಎಸ್ಜಿ ತಂಡಗಳು ಕೂಡ ದೌಡಾಯಿಸಿದೆ. ಹೈ ಅಲರ್ಟ್ ಕೂಡ ಇದೆ. ಹಾಗೆ ಕೆಲವೊಂದು ರಸ್ತೆಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ಎನ್ಐಎ ಹಾಗೆ ಎನ್ಎಸ್ಜಿ ತಂಡಗಳು ಇದಾಗಲೇ ಸ್ಥಳಕ್ಕೆ ಆಗಮಿಸಿವೆ. ಶ್ವಾನದಳ ಕೂಡ ಆಗಮಿಸಿದೆ. ಅಗ್ನಿಶಾಮಕ ತಂಡ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಂಕಿಯನ್ನ ಕಂಟ್ರೋಲ್ಗೆ ತರುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಕ್ಕಪಕ್ಕದ ಕಾರ್ಗಳು ಕೂಡ ಹೊತ್ಕೊಂಡಿದೆ, ಬೆಂಕಿ ಹೊತ್ಕೊಂಡಿದೆ. ಅಂಡ್ ಎಕ್ಸಾಕ್ಟ್ಲಿ ಈ ಘಟನೆಯಲ್ಲಿ ಎಷ್ಟು ಜನರಿಗೆ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು 2-3 ಜನ ಈ ರೀತಿಯಾಗಿ ಹೇಳಲಾಗ್ತಾ ಇದೆ. ಎಷ್ಟು ಜನರಿಗೆ ಇದು ಹಾನಿಯಾಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಎನ್ಐಎ ಹಾಗೆ ಎನ್ಎಸ್ಜಿ ತಂಡ ಇದಾಗಲೇ ಸ್ಥಳಕ್ಕೆ ಆಗಮಿಸಿದೆ. ಅದೇ ಘಟನೆ ನಡೆದಿರುವಂತಹ ಸುತ್ತಮುತ್ತಲಿನ ಪ್ರದೇಶಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಜನರಿಗೆ ಒಂದು ರೀತಿಯಾದಂಥ ಗಾಬರಿ ಆಗ್ಬಿಟ್ಟಿದೆ. ಏನಾಗ್ತಾ ಇದೆ ದೆಹಲಿಯಲ್ಲಿ ಅಂತ ಹೇಳಿ ಕೇಳಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಟ ಇರುತ್ತೆ. ಅದು ಮೆಟ್ರೋ ಸ್ಟೇಷನ್ ಬಳಿ ಅಂದ್ರೆ ಕೇಳಬೇಕಾ ಜನ ದೆಹಲಿಯಲ್ಲಿ? ಅಂತ ಜನ ಓಡಾಟ ಇರುವಂತಹ ಪ್ರದೇಶದಲ್ಲಿ ಹೀಗೊಂದು ಕಾರ್ ಸ್ಫೋಟ ಆಗುತ್ತೆ. ಅಕ್ಕಪಕ್ಕದ 4-5 ಕಾರ್ಗಳು ಕೂಡ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಕೆಂಪುಕೋಟೆಯ ಸುತ್ತಲಿನ ರಸ್ತೆಗಳನ್ನ ಇದೀಗ ಬಂದ್ ಮಾಡಲಾಗಿದೆ. ಚಾಂದಿನಿ ಚೌಕ್, ಮಾರ್ಕೆಟ್ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸಂಸತ್ ಭವನ, ಇಂಡಿಯಾ ಗೇಟ್ ಸುತ್ತ ಅಲರ್ಟ್ ಇದೆ. ನವದೆಹಲಿಯಾದ್ಯಂತ ಹೆಚ್ಚುವರಿ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಸಂಜೆಯ ನಂತರದಲ್ಲಿ ದೆಹಲಿ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣಿಸ್ತಾ ಇದೆ. ಇಡೀ ಪರಿಸ್ಥಿತಿಯೇ ಬದಲಾಗಿದೆ. ಒಂದು ಕಾರ್ ಬ್ಲಾಸ್ಟ್ನಿಂದ ಇಡೀ ಪರಿಸ್ಥಿತಿ ಬದಲಾಗಿದೆ. ಈಗಲೂ ಕೂಡ ಬೆಂಕಿ ತಾವದಿಗೆ ಬಂದಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಪ್ರಯತ್ನ ಪಡ್ತಾ ಇದ್ದಾರೆ. ಬೆಂಕಿಯನ್ನ ನಂದಿಸುವಂತ ಪ್ರಯತ್ನದಲ್ಲಿದ್ದಾರೆ. ಹಾಗೆ ಜನ ಕೂಡ ಸೇರ್ತಾ ಇದ್ದಾರೆ. ಘಟನೆ ನಡೆದಿರುವಂತಹ ಸ್ಥಳದ ಸುತ್ತಮುತ್ತ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಎಲ್ರಿಗೂ ಅಚ್ಚರಿ, ಏನಾಯ್ತು ಅಂತ. ಸಂಜೆವರೆಗೂ ಎಲ್ಲವೂ ಸರಿಯಾಗೇ ಇತ್ತು. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇದ್ದಕ್ಕಿದ್ದಾಗೆ ಕಾರ್ ಬ್ಲಾಸ್ಟ್ ಆಗುತ್ತೆ. ಅಕ್ಕಪಕ್ಕದಲ್ಲಿರುವಂತಹ ಕಾರ್ಗಳು ಕೂಡ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಯಾರಿಗೇನಾಯ್ತು ಅನ್ನೋದೇ ಗೊತ್ತಿಲ್ಲ. ಅದಾಗ್ಲೇ ಒಂದಷ್ಟು ಜನರಿಗೆ ಗಾಯಗಳಾಗಿರುವಂತಹ ವರದಿ ಕೂಡ ಆಗುತ್ತೆ. ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ರಕ್ಷಣಾ ತಂಡ ಕೂಡ ಇದಾಗಲೇ ಸ್ಥಳದಲ್ಲಿದೆ. ಈಗ ತಕ್ಷಣಕ್ಕೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಗಾಯಗೊಂಡಿದ್ದಾರೋ ಅಥವಾ ಕಾರ್ನ ಒಳಗಡೆ ಯಾರಿದ್ದಾರೋ, ಅಕ್ಕಪಕ್ಕ ಓಡಾಡ್ತಾ ಇದ್ದಂತಹ ಪಾದಚಾರಿಗಳಿಗೆ ಏನಾಗಿದೆಯೋ ಇದನ್ನೆಲ್ಲ ನೋಡಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸಬೇಕಿದೆ. ಮತ್ತೊಂದು ಕಡೆ ಈ ಸ್ಫೋಟಕ್ಕೆ ಏನ್ ಕಾರಣ, ಯಾರಿದ್ರು, ಇವೆಲ್ಲವೂ ಕೂಡ ತನಿಖೆ ಆಗಬೇಕಿದೆ.